ಹೆಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಟೋಟಲಿ ಫಿಶಿಂಗ್ ಫೀಲ್ಡ್ ಮತ್ತು ಪರ್ಸಿನ್ ಫೀಲ್ಡ್ ಫುಲ್ ಅಲಕ್ಕ ಡೌನ್ ಆಗಿದೆ. ಏನು ಮೀನಿಲ್ಲ. ಡೀಸೆಲ್ ಅದು ಇದೆಲ್ಲ ಹಾಕ್ಕೊಂಡು ಹೋಗ್ತೇವೆ ನಾವು, ಆದರೆ ಅಷ್ಟು ಮೀನು ಬರಲ್ಲ. ಇದಕ್ಕೆ ಇದು ಮೀನು ಬಂದರೆಲ್ಲ ರೇಟ್ ಅಷ್ಟು ಸಿಕ್ಕುವುದಿಲ್ಲ. 30 ರೂಪಾಯಿ 20 ರೂಪಾಯಿ ಇರೋದು ಕೆ ಜಿಗೆ. ಇದು ಐಸು ಒಂದು ಲೇಟ್ ಆಗೋದು ಏನಾಗಲ್ಲ. ಇದೊಂದು 400 ಪುನಃ ಖಾಲಿ ಬಾಡಿ ಕಬ್ಬಿಂದು ಬಾಡಿ ಸೆಟ್ ಮಾಡಲಿಕ್ಕೆ 1 ಕೋಟಿ ರೂಪಾಯಿ ಬೇಕಾಗ್ತದೆ. ಅದು ಬ್ಯಾಂಕ್ ಲೋನು ಅದು ಇದೆಲ್ಲ ಮಾಡ್ತಾರೆ. ಮತ್ತು ಮೀನು ಸಿಕ್ಕಿದ್ರೆ ಆಯಿತು, ಇಲ್ಲಾದರೆ ಸುಸೈಡ್ ಈ ಥರ ಎಲ್ಲ ಉಂಟು. ಮರದ ಬೋಟಲ್ಲಿ ಹೀಗೆ ಕುತ್ಕೊಂಡು ಹೋಗೋದು, ಹೀಗೆ ಮಾಡಿಕೊಂಡು. ಈಗೆಲ್ಲ 10 ದಿವಸ 15 ದಿವಸದೆಲ್ಲ ರೇಷನ್ ಎಲ್ಲ ಫುಲ್ ಇರ್ತದೆ, ಏನು ತೊಂದರೆ ಇಲ್ಲ. ಹಾಗೆ ಹೌದೌದು. ಕನ್ನಡ ನಾಡಿನ ಕರಾವಳಿ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಮಾತಾಡಲ್ಲ ಎಂಚೌಲ್ಲಾರ್ ಯಾನ್ ಹುಷಾರುಲ್ಲೆ. ಏನಿವತ್ತು ಏನೇನೋ ಭಾಷೆ ಮಾತಾಡ್ತೀನಿ ಅನ್ಕೊಂಬಿಡಿ. ಇದು ನಮ್ಮ ಮಂಗಳೂರಿನ ತುಳು ಭಾಷೆ. ಇವತ್ತು ನಾನಿರೋದು ಮಂಗಳೂರಿನ ದಕ್ಕೆಯಲ್ಲಿ. ದಕ್ಕೆ ಅಂದರೆ ಇದೊಂದು ಫಿಶ್ ಮಾರ್ಕೆಟ್, ಫಿಶ್ ಬಂದರು ಅಂತಲೂ ಹೇಳ್ಬೋದು. ಎಂಥ ದೊಡ್ಡ ಮಾರ್ಕೆಟ್ ಅಂದರೆ ಇಲ್ಲಿಂದ ಹೊರ ರಾಜ್ಯಗಳಿಗಷ್ಟೇ ಅಲ್ಲ, ಹೊರ ದೇಶಗಳಿಗೆ ಕೂಡ ಮೀನು ಹೋಗುತ್ತೆ. ಅಂಥ ಒಂದು ಬಿಗ್ಗೆಸ್ಟ್ ಮಾರ್ಕೆಟ್ ಇದು. 300-400 ಬೋಟ್ಗಳು ಒಂದು ದಿನಕ್ಕೆ ಇಲ್ಲಿ ಬರುತ್ತೆ. ಟನ್ ಗಟ್ಟಲೆ ಮೀನು ತೊಗೊಂಡ್ಬರ್ತಾರೆ. ಆ ಮೀನನ್ನ ಯಾವ್ಯಾವ ರಾಜ್ಯಕ್ಕೆ ಕಳಿಸ್ತಾರೆ, ದೇಶಕ್ಕೆ ಕಳಿಸ್ತಾರೆ ತಿಳ್ಕೊಳ್ಳೋಣ. ಮೀನು ಹಿಡಿಯುವವರ ಜೀವನ ಹೇಗಿರುತ್ತೆ, ಆ ಬೋಟಿನ ಲೈಫು ಹೇಗಿರುತ್ತೆ ಎಲ್ಲ ತಿಳ್ಕೊಳ್ಳೋಣ ವಿಡಿಯೋದಲ್ಲಿ. ಬನ್ನಿ. ಮೊಹಮ್ಮದ್ ಅಯ್ಯೂಬ್ ಅವರ ಏನಿದು ಐಸ್ ಕಣ್ಣು? ಇದು ಬೊಂಡಸ್. ಹಾಂ, ಇದು ಎಕ್ಸ್ಪೋರ್ಟ್ ಆಗ್ತದೆ ಗಲ್ಫ್ಗೆ. ಇಲ್ಲಿ ರೇಟ್ ಜಾಸ್ತಿ ಆಗ್ತಾರಲ್ಲ. ಹಾಂ, ದೊಡ್ಡ ಮನುಷ್ಯರೆಲ್ಲ ತಿಂತಾರೆ, ಸಣ್ಣ ಮನುಷ್ಯರು ತಿನ್ನೋದಿಲ್ಲ ಅಷ್ಟೇ. ಹಾಂ, ಇಲ್ಲಿ ಕೆಜಿ 400 ರೂಪಾಯಿ. ಇದಕ್ಕೆ 400. ಅದು ಅವರಿಗೆ ಬಿಟ್ಟದ್ದು, ನಮಗೆಲ್ಲ ನಾವು ಕಳಿಸೋದು 400. 700 ಎಲ್ಲ ಹೋಗ್ಬೋದು. ಹ್ಞೂ, ಅದು ಕೆಜಿಗೆ 5 ರೂಪಾಯಿ 3 ರೂಪಾಯಿ ಚಾರ್ಜ್ ಮಾಡ್ತೀವಿ. ಹ್ಞೂ, ನೀರಿಗಿನ ಅದೇ ಕಮ್ಮಿ ಇದಲ್ಲ ರೇಟು. ಅದು ಅಷ್ಟೇ. ಈ ಐಸ್ ಎಲ್ಲಿ ತೊಗೊಂಬರೋದು ನೀವು? ಎಲ್ಲಿ ಎಲ್ಲಿ ತರ್ತೀರ ಐಸ್ನ? ತೊಗೊಂಬರೋದು ಇಲ್ಲಿಂದ ಫ್ಯಾಕ್ಟ್ರಿ ಉಂಟು. ಫ್ಯಾಕ್ಟ್ರಿಯಲ್ಲಿ ಪುಡಿ ಮಾಡಿ ಕೊಡ್ತಾರೆ. ಒಂದು ಬ್ಲಾಕ್ ಬರ್ತದೆ, ಪೀಕಿ ಮಿಷಿನಲ್ಲಿ ಹಾಕ್ತಾರೆ, ಪುಡಿ ಮಾಡ್ತಾರೆ, ಈ ಟೆಂಪಲ್ಲಿ ಕೊಂಡು ಬರ್ತಾರೆ. ಎಷ್ಟು ಬೇಕೋ ಅಷ್ಟು ಬರ್ತದೆ. ರಿಬ್ಬನ್ ಫಿಶ್ ಇದು ಕೊಚ್ಚಿ ಹಾಗೆಲ್ಲ ಅಲ್ಲಿಂದ ಪ್ಯಾಕ್ ಆಗಿ ಚೈನಾ ಎಲ್ಲ. ಹಾಂ, ಚೈನಾಗೆ ಇಂಥ ಸೈಜ್ ಎಲ್ಲ ಫಸ್ಟ್ ಕ್ವಾಲಿಟಿ. ಹಾಂ, ಇದು ಸೆಕೆಂಡ್ ಕ್ವಾಲಿಟಿ. ಡಿಫ್ರೆಂಟ್ ಅಂದರೆ ಸಣ್ಣದು ಬರ್ತದೆ ಇದಕ್ಕಿಂತ ಸೈಜ್. ಇದೆಲ್ಲ 200 ಅಪ್ಪು 300 ಅಪ್ಪು ಇದು. ಮತ್ತು 150 ಅಪ್ ಇದು ಬೇರೆ ಸೆಕೆಂಡ್. ಇವರೇ ಈ ವಿಡಿಯೋದ ಹೀರೋ. ಅಂದರೆ ಇವ್ರ ಹೆಸರು ಸುದೇಶ್ ಅಂತ. ಸುದೇಶ್ ಅಣ್ಣವರು ಇದೇ ದಕ್ಕೆನಲ್ಲಿ 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಗೊತ್ತಿಲ್ದಿರೋ ಬೋಟೇ ಇಲ್ಲ, ಇವ್ರಿಗೆ ಗೊತ್ತಿಲ್ದಿರೋ ಜನನೇ ಇಲ್ಲ ಇಲ್ಲಿ. ಹೌದು, ಇದು ಕೊಂತಿಗಾಂಡ ಅಂತ ಹೇಳ್ತೇವೆ ನಾವು. ಇದು ತಮಿಳ್ನಾಡು ಹೋಗ್ತದೆ, ರೌಂಡ್ ಕೊಂತಿ ಅಂತ. ಇದೆ ಬರ್ತದೆ, ಆದರೆ ಜಾಸ್ತಿ ಹೋಗುದು ಆಚೆನಿದು ಈ ಮೀನು. ಹೌದೌದು, ಇದೇ ಕೆಲಸ. ಆದರೆ ಮೀನು ಎಷ್ಟು ಬರ್ತದೆ ಅಂತ ಲೆಕ್ಕ ಆಗಲ್ಲ. ಒಂದು 10 ಟನ್ ಬರ್ಬೋದು, 5 ಟನ್ ಬರ್ಬೋದು, 3 ಟನ್ ಬರ್ಬೋದು. ಹೀಗೆ ಮೀನು ಸಿಕ್ಕಿದಾಗೆ ಉಂಟದು. ಹಾಗೆ ಇದೆಲ್ಲ ಟೂಣ ಇಲ್ಲ ಇದರಲ್ಲಿ. ಮತ್ತೆ ಒಂದು ಇದು ಬೋಲ್ ಕಾಂಡ ಅಂತ, ಇದಕ್ಕೆ ಬೋಲ್ ಕಾಂಡ ಅಂತ ಹೇಳೋದು ಈ ಕಾಂಡಗೆ. ಮತ್ತು ಇದೊಂದಿದೆ, ಇದು ಸುರ್ಲುಕಾಂಡ ಅಂತ. ಇದಕ್ಕೆ ಇದು ಸುರ್ಲುಕಾಂಡ. ದೊಡ್ಡ ಅದು ಅಂಜಲ್ ಅಂತ. ಇದು ಅಂಜಲ್ ಸುರ್ಮೈ ಅದು. ಅದೆಲ್ಲ ಜಾಸ್ತಿ ಇರಲ್ಲ. ಈಗ ಒಂದು 110 kg 200 kg ಇರ್ತದೆ ಅಷ್ಟೇ. ಹೌದೌದು, ಅದೇ ಅಂಜಲ್ ಅಂತ ಹೇಳ್ತೇವಲ್ಲ, ಅದೇ ಅಂಜಲ್. ಎಲ್ಲ ದೊಡ್ಡದು ಒಂದು ಅದೇ 700 ರೂಪಾಯಿ ಇರ್ತದೆ ಒಂದು ಪೀಸ್. ಹೌದು, ಅಲ್ಲ ಕೆಜಿ, 1 ಕೆಜಿಗೆ. ಇದು ಬೋಟ್ ಹೆಸರು ಸ್ಕಂದ. ಹೌದು, ಸ್ವಲ್ಪ ಕೆಳಗೆ ನೋಡ್ಕೊಳ್ಳಿ. ಹಾಗೆ ಈ ಇಲ್ಲ ವಾಪಸ್ ಅಂದರೆ ತುಂಬ ಹೋಗ್ತಾ ಇರ್ತದೆ. ಇದಂದರೆ ಫ್ರೆಶ್ ಬಂಗುಡೆ. ಇವತ್ತು 125 ರೂಪಾಯಿ ಫ್ರೆಶ್. ಅಂದರೆ ಇವತ್ತು ಬೆಳಿಗ್ಗೆ ಹೊಡೆದ ಮೀನಿದು. ಹಾಗೆ ಇಲ್ಲ ಇಲ್ಲಿ ಅಂದರೆ ನಾವು ವ್ಯಾಪಾರ ಮಾಡ್ತಾ ಇರ್ತೇವೆ. ಹೌದೌದು, ಇಲ್ಲ ಎಲ್ಲ ಡೈರೆಕ್ಟ್ ಕೊಡೋದೆ. ಕಪ್ಪೆ ಬೊಂಡಸ್ ಅಂತ ಹೇಳ್ತೇವೆ ನಾವು ಇದಕ್ಕೆ. ಕಪ್ಪೆ ಬೊಂಡಸ್, ಕಪ್ಪೆ ಅಂತ. ಹೌದೌದು, ಕಪ್ಪೆ ಬೊಂಡಸ್ ಅಂತ. ಸಿ ಎಫ್
ಇದು ಎಲ್ಲಿಗೆ ಹೋಗ್ತಿರೋದು ಈಗ? ಇದೆಲ್ಲ ಕೊಚ್ಚಿಗೆ ಹೋಗ್ತದೆ. ಹೌದು, ಕೊಚ್ಚಿಗೆ. ಮತ್ತು ಇದು ಈಗ ಎಲ್ಲ ಲೋಡ್ ಆಗೋದು ಇಲ್ಲೇ ನೋಡಿ. ಇದು ಟೂನಾ ಪೀಸ್ ಸ್ಮಾಲ್, ಇದಕ್ಕೆ ಪೆಪ್ಸ್ ಅಂತ ಹೇಳ್ತೇವೆ ನಾವು, ಟೂನಾ ಸ್ಮಾಲ್. ಹೌದು. ಇದು ಎಲ್ಲಿಗೆ ಹೋಗ್ತಿರೋದು ಈಗ? ಇದೀಗ ಕೇರಳ ಜಾಸ್ತಿ. ಈಗ ಟೂನಾ ಎಲ್ಲ ಹೋಗೋದು ಕೇರಳಕ್ಕೇನೆ. ಅಲ್ಲೇ ತಿನ್ನೋದು. ಸೊ ಈ ಗಾಡಿ ಕೇರಳಕ್ಕೆ ಹೋಗ್ತಾ ಇದೆ. ಹೌದೌದು. ಲೋಡ್ ಮಾಡಿ ಕಳಿಸ್ತಾರೆ. ಎಷ್ಟು ಇದು ಒಂದು ದಿವಸ ಹೋಗ್ಲಿಕ್ಕೆ, ಒಂದು ದಿವಸ ಬರಲಿಕ್ಕೆ. ಓಕೆ. ಅಲ್ಲ ಈಗ ಇದು ಒಂದು ದಿವಸ ಇರುತ್ತೆ ಐಸು? ಹೌದೌದು, ಇರ್ತದೆ, ಫುಲ್ ಇರ್ತದೆ, ಏನಾಗಲ್ಲ. ಇದಂದರೆ 2 ದಿವಸ ತನಕ ಏನಾಗಲ್ಲ, ನಿಲ್ತದೆ. ಹಾಗೆ ಅಂದರೆ ಗಾಡಿ ಅಂದರೆ ಇನ್ಸುಲೇಟರ್ ಗಾಡಿ, ಹಾಗೆ ಐಸ್ ಏನು ಜಾಸ್ತಿ ಇದಾಗಲ್ಲ ಹಾಗೆ. ಫ್ರೀಸರ್ ಥರ. ಹೌದೌದು. ಎಷ್ಟು ಟನ್ ಹಿಡಿಯುತ್ತಿದ್ರು? ಇದರಲ್ಲಿ ಒಂದು 4 ಟನ್ ಇರ್ತದೆ ಟೋಟಲ್. ಬಂದಿದ್ದಿಲ್ಲ ಬೆಳಗ್ಗೆ ಬರ್ತಾ ಇರ್ತದೆ? ಹೌದು, ಬೆಳಿಗ್ಗೆ ಅಂದರೆ ಬೆಳಿಗ್ಗೆ ಒಂದು 9-10 ಗಂಟೆ ಸ್ಟಾರ್ಟ್ ಆಗ್ತದೆ ಬರಲಿಕ್ಕೆ. ಬಂದಮೇಲೆ ಮೀನು ಖಾಲಿ ಆದಮೇಲೆ ಪುನಃ ಐಸ್ ಹಾಕಿ ಹೋಗ್ತಾರೆ. ಒಂದು 2 ಗಂಟೆ 3 ಗಂಟೆ ಮಧ್ಯಾಹ್ನ ಹೋಗಿಬಿಡ್ತಾರೆ. ಹೋಗಿಬಿಟ್ಟು ಪುನಃ 2 ದಿವಸ 3 ದಿವಸ ಆದಮೇಲೆ ಬರ್ತಾ ಇರ್ತಾರೆ. ಮೀನು ಜಾಸ್ತಿ ಸಿಕ್ಕಿದರೆ ಅವತ್ತು ಬರ್ತಾರೆ. ಹಾಗೆ ಲೇಟ್ ಹಾಗೆ. ಮೀನು ಹೇಗೆ ಸಿಗ್ತದೆ ಹಾಗೆ. ಮೀನು ಜಾಸ್ತಿ ಇದ್ದರೆ ಒಳಗೆ ಬರ್ತಾರೆ, ಮೀನು ಕಮ್ಮಿ ಇದ್ದರೆ ಒಂದು 2 ದಿವಸ ನಿಲ್ತಾರೆ. ಹಾಗೆಲ್ಲ ಉಂಟು. ಈಗ ಅಂದರೆ ಈಚೆ ಕಡೆ ನಮ್ಮ ಮಂಗಳೂರು ಸರ್ತ ಎಲ್ಲ ಗೋವಾ ಬೋಟು, ಗುಜರಾತ್ ಬೋಟ್ ಎಲ್ಲ ಬಂದಿದೆ, ತುಂಬ ಬೋಟ್ ಇದೆ. ಆಚೆ ಕಡೆ ಎಲ್ಲ ಮೀನಿಲ್ಲಲ್ಲ, ಹಾಗೆ ಈಚೆ ಬಂದು ಕೇರಳ ತನಕ ಇದ್ದಾರೆ ಈಗ ಬೋಟು. ಹಾಗೆ ಮಂಗಳೂರಿನವ್ರು ಮಾತ್ರ ಅಲ್ಲ, ಹೊರಗಡೆ ಇಡ್ತಾರೆ. ಗೋವಾ, ಬಾಂಬೆದು ಬೋಟೆಲ್ಲ ಇಲ್ಲಿದೆ, ತುಂಬ ಬೋಟ್ ಇದೆ. ಸಾಧಾರಣ ಒಂದು 300 ಬೋಟ್ಗಿಂತ ಮೇಲಿದೆ, ಅಷ್ಟು ಬೋಟ್ ಬಂದಿದೆ. ಇಲ್ಲಿಯವ್ರ ವ್ಯಾಪಾರ ಫಸ್ಟಿಗೆ ಹೋಗಿ ಹೆಂಗಿದೆ ಮಾರ್ಕೆಟ್? ಈಗ ಸ್ವಲ್ಪ ಡಲ್. ಒಂದು 3 ವರ್ಷ ಮುಂಚೆ ಎಲ್ಲ ಸ್ವಲ್ಪ ಮೀನಿತ್ತು. ಈಗ ತುಂಬ ಡೌನ್ ಅಂದರೆ ಒಂದು 2 ವರ್ಷ, 2-3 ವರ್ಷದಿಂದ ತುಂಬ ಕಮ್ಮಿ ಆಗಿದೆ, ಮೀನೇ ಇಲ್ಲ. ಟೋಟಲಿ ಫಿಶಿಂಗ್ ಫೀಲ್ಡ್ ಮತ್ತು ಪರ್ಸಿನ್ ಫೀಲ್ಡ್ ಫುಲ್ ಅಲಕ್ಕ ಡೌನ್ ಆಗಿದೆ, ಏನು ಮೀನಿಲ್ಲ. ಡೀಸೆಲ್ ಅದು ಇದೆಲ್ಲ ಹಾಕ್ಕೊಂಡು ಹೋಗ್ತೇವೆ ನಾವು, ಆದರೆ ಅಷ್ಟು ಮೀನು ಬರಲ್ಲ. ಇದಕ್ಕೆ ಇದು ಮೀನು ಬಂದರೆಲ್ಲ ರೇಟ್ ಅಷ್ಟು ಸಿಕ್ಕುವುದಿಲ್ಲ. 30 ರೂಪಾಯಿ 20 ರೂಪಾಯಿ ಇರೋದು ಕೆಜಿಗೆ. ಎಂತ ಮೀನಿದೆ? ತೆಲ್ಕ್ ಫಿಶ್ ಅಂತ, ತೆಲ್ಕ್. ಓಕೆ. ಇದು ಯಾರು ತಿಂದು ಯಾವ ಕಡೆ ಜಾಸ್ತಿ? ಇದು ಜಾಸ್ತಿ ತಮಿಳ್ನಾಡು. ಹೌದು. ಇಲ್ಲ ಬಂಕು ಥರನೂ ಇದೆ. ಏನಿದು? ಇದು ಡೀಸೆಲ್ ಪಂಪ್ ಅಂತ. ನಾವು ಮೀನು ಖಾಲಿ ಮಾಡುವಾಗ ಡೀಸೆಲ್ ಬೇಕಾದರೆ ಡೀಸೆಲ್ ಲೋಡ್ ಮಾಡ್ಬೋದು ಹಾಗೆ. ಮತ್ತು ಐಸ್ ಒಂದು ಸೈಡಲ್ಲಿ ಐಸ್ ಲೋಡ್ ಆಗ್ತದೆ, ನೀರು ಬೇಕಾದರೆ ನೀರು. ರೇಷನ್ ಎಲ್ಲ ಇಲ್ಲಿ ಒಂದು ಸ್ವಲ್ಪ ಹತ್ತಿರ ಆಗ್ತದೆ, ಹಾಗೆ ಇಲ್ಲಿ ಹಿಡಿದು ಸ್ವಲ್ಪ ಹಾಕಿ ಮತ್ತೆ ಹೋಗುದು. ಹೌದೌದು ಹಾಗೆ. ರೇಟ್ ಸೇಮ್. ರೇಟ್ ಏನು ಇದಿಲ್ಲ, ಎಲ್ಲ ಸೇಮ್ ರೇಟ್. ಹೋಗಿ ಬನ್ನಿ. ಮೀನೆಲ್ಲ ನೋಡಿದ ಮೇಲೆ ಇವರು ಬಲೆ ಹೊಡಿಸುವುದೆಲ್ಲ ಇವರೇ. ಹೀಗೆ ಹೋಗ್ತಾ ಉಂಟು ಮೀನು, ಎಲ್ಲಿ ಬಲೆ ಇದು ಮಾಡೋದು ಇವರು. ತಂಡೇಲ್ ಅಂತ, ಕ್ಯಾಪ್ಟನ್ ಉದಯ್ ಕುಮಾರ್ ಅಂತ. ಹೌದೌದು. ಸಮುದ್ರದಲ್ಲಿ ಹೋದಾಗ ನೀವು ಇಲ್ಲೇ ಮೀನು ಸಿಗುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ? ನಾವು ನೋಡ್ತಾರೆ ಮೀನು ಸಿಗ್ತೀವಿ ಅಂತ. ಹೀಗೆ ಕೆಲವು ಟೈಮಿಗೆ ತೆಪ್ಪ ಕಾಣ್ತದೆ, ಈಗ ತೆಪ್ಪ ಕಾಣೋದಿಲ್ಲ. ಈಗ ಲೈಟ್ ಹಾಕಿ ನೋಡೋದು, ಇಲ್ಲಿ ಮೀನು ಇಲ್ಲದ್ರೆ ಇನ್ನೊಂದು ಕಡೆಗೆ ಹೋಗ್ತಾರೆ. ಜಿ ಪಿ ಎಸ್ ಇದೆ. GPS ಈ ಪಾಯಿಂಟ್ನಲ್ಲಿಲ್ಲ, ಇನ್ನೊಂದು ಪಾಯಿಂಟ್ನಲ್ಲಿದೆ, ಮತ್ತೊಂದು ಪಾಯಿಂಟ್ನಲ್ಲಿದೆ. ಅಲ್ಲಿ ವೈರ್ಲೆಸ್ನಲ್ಲೆಲ್ಲ ಕನ್ಫರ್ಮ್ ಆಗ್ತದೆ ಎಲ್ಲಿದೆ ಅಂತ ನಮಗೆ. ಅದು ಐಸ್ ಹೊಡಲಿಕ್ಕೆ, ಮೀನು ಹಾಕಲಿಕ್ಕೆ, ಲೋಡ್ ಹಾಕಲಿಕ್ಕೆ. ಹಾಂ, ಬಾಕ್ಸಲ್ಲಿ ಹಾಕೋದು. ಅದು ಡಿಶ್ನಲ್ಲಿ ಹಾಕಿ ಅದು ಒಳಗಡೆ ಇಲ್ಲಿ ಮೇಲೆ ಹಾಕೊಂಡೆ ಕಡೆಗೆ ಒಳಗೆ. ಹಾಂ, ಇದು ಐಸು ಒಂದು ಇಲ್ಲ, ಲೇಟ್ ಆಗೋದು ಏನಾಗಲ್ಲ. ಅದಕ್ಕೆ ಒಂದಕ್ಕೆ 90 ರೂಪಾಯಿ ಇದೆ ಒಂದು ಬ್ಲಾಕ್ಗೆ. ಅಂತ ಐಸ್ ಒಂದು 350-400 ಬ್ಲಾಕ್ ಹಾಕ್ತೇವೆ ನಾವು. ಹೌದು, 400-500 ಹಾಕಿದ್ರು ಟೈಮ್ ಹಾಗೆ. ಮತ್ತು ಮೀನು ಸಿಕ್ಕಿದಾಗೆ ಉಂಟು. ಮೀನು ಜಾಸ್ತಿ ಸಿಕ್ಕಿದರೆ ಐಸ್ ಕಂಪ್ಲೀಟ್ ಖಾಲಿ ಆಗ್ತದೆ, ಇಲ್ಲಾದರೆ ಐಸ್ ಉಳಿತದೆ ಸ್ವಲ್ಪ. ಪುನಃ ಇನ್ನೊಂದು ಸಲ ಒಂದು ಟ್ರಿಪ್ ಬರುವಾಗ ಇನ್ನೊಂದು ಸ್ವಲ್ಪ ಐಸ್ ಹಾಕೋದು, ಹೀಗೆ ಅಲೆ ಐಸ್ ಆಗಿ ಇರ್ತದೆ ಮೀನು. ನೋಡಿ, ಇದು ಐಸ್ ತುಂಬ್ತಾರೆ. ಐಸ್ ತುಂಬಿದ ಮೇಲೆ ಹೌದೌದು ಮೇಲೆ ಹೌದೌದು. ಐಸ್ ಇಲ್ಲಾದರೆ ಮೀನೆಲ್ಲ ಕೆಟ್ಟೋಗ್ತದಲ್ಲ ಸರ್. ಹೌದೌದು ಹಾಗೆ. ಮತ್ತು ಇಲ್ಲಿ ಟಬ್ಸ್ ಇದೆಯಲ್ಲ, ಟಬ್ಸಲ್ಲೆಲ್ಲ ಲೋಡ್ ಮಾಡೋದು ಮೀನು. ಆ ಥರ ಎಲ್ಲ ಫೆಸಿಲಿಟಿ ಇದೆ, ಯಾವುದು ಇಲ್ಲ ಅಂತಿಲ್ಲ, ಎಲ್ಲ ಇಲ್ಲ. ಹೌದೌದು, ಎಲ್ಲ ಮೀನು ಹಾಕ್ಲಿಕ್ಕೆ ಜಾಗ. ಹೌದು,
ಬಂಗುಡ ಗಿಂಗುಡ ಯಾವ್ದು ಮೀನು ಸಿಕ್ಕಿದ್ರೆ ಸಹ ನಾವು ಒಳಗೆ ಲೋಡ್ ಆದಮೇಲೆ ಬರುವುದು ಹಾಗೆ. ಒಳ್ಳೆ ರೇಟ್ ಸಿಗೋ ಮೀನು ಅಂದ್ರೆ ಯಾವ್ದು? ಒಳ್ಳೆ ಮೀನು ಅಂದರೆ ಈಗ ಅಷ್ಟೆಲ್ಲ ಸಿಕ್ಕುವುದಿಲ್ಲ. ಬಿಳಿ ಪಾಪ್ಲೆಟ್ ಎಲ್ಲ ಸಿಕ್ಕಿದರೆ ಒಳ್ಳೆ ರೇಟು. ಆಮೇಲೆ ಅಂಜಲ್ ಅದಕ್ಕೆಲ್ಲ ಒಳ್ಳೆ ರೇಟ್ ಉಂಟು. ಮತ್ತು ಸ್ಕುಡ್ಡು ಅದಕ್ಕೆ ಸಹ ಒಳ್ಳೆ ರೇಟ್ ಉಂಟು. ಬಂಗುಡು ಉಂಟು, ಬಂಗುಡಿಗೆ ಸಹ ರೇಟ್ ಉಂಟು ಸ್ವಲ್ಪ. ಅಂದರೆ 150 ಅದರ ಒಳಗೇನೆ ಇರೋದು, 130 125 ಇದರ ಒಳಗೆ ಇರೋದು ಜಾಸ್ತಿ ಆದರೆ. ಅಂಜಲ್ ಒಂದು ದಿವಸ ರೇಟ್ ರೇಸ್ ಆಗ್ತದೆ, ಒಂದು ದಿವಸ ಕಮ್ಮಿ ಆಗ್ತದೆ. ಪಾಪ್ಲೆಟ್ ರೇಟ್ ಎಲ್ಲ ಕಮ್ಮಿ ಆಗಲ್ಲ, ಅದು ಒಂದು ರೇಂಜಲ್ಲಿ ಇರ್ತದೆ. ಆದರೆ ಅಷ್ಟು ಸಿಕ್ಕುವುದಿಲ್ಲ ಅದು ಪಾಪ್ಲೆಟ್. ಅದೊಂದು 2 ಪೀಸ್ 3 ಪೀಸಿಗೆ ಸಿಗ್ತಾರೆ. ಹೌದು ಹಾಗೆ. ಎಷ್ಟು ಟನ್ನು ಐಸ್ ತುಂಬ್ಕೊಂಡು ಹೋಗ್ತಾರೆ? ಈಗ ಒಂದು 6 ಟನ್ ಐಸ್ ಹಾಕ್ತೇವೆ ನಾವು. 6 ಟನ್ ಹಾಕಿದ ಮೇಲೆ ಫುಲ್ ಲೋಡ್ ಆದಮೇಲೆ ಮತ್ತೆ ಹೋಗ್ತಾರೆ ಸಾಮಾನಲ್ಲಿ ರೇಷನಲ್ಲಿ ತಗೊಂಡೋಗಿ ಹೋಗೋದು. ಇವತ್ತು ಹೌದೌದು, ಎಲ್ಲ ಕೇಬಿನ ಒಳಗಡೆ ಇರ್ತದೆ. ಅದರದ್ದು ಇದೇ ಬೇರೆ ಉಂಟು, ಅಡುಗೆ ರೂಮ್, ಕುಕ್ಕಿಂಗ್. ಹಾಂ, ಇವರೆಲ್ಲ ಇಲ್ಲಿ ಮೀನು ಬಂದ ಮೇಲೆ ಅನ್ಲೋಡ್ ಮಾಡೋದು ಇವರು. ಹಾಗೆ ಇವರು ಕ್ಯಾಪ್ಟನ್ ಮಹೇಶ್ ಕುಮಾರ್ ಅಂತ. ಇವರು ಕ್ಯಾಪ್ಟನ್ ಮಹೇಶ್ ಕುಮಾರ್ ಅಂತ. ನಿನ್ನ ಹೆಸರು ಅಂತ? ಕುಲ್ಲಪ್ಪ ಅಂತ. ಇವರು ಇಲ್ಲಿ ಯಾವರು? ಬಾದಾಮ್ ಕಡೆಯವರು ಇವರು. ಹೌದೌದು ಅಲ್ಲ, ಚಳಿ ಆದ್ರೆ ಇಂಜಿನ್ ರೂಮ್. ಹೌದು, ಇಲ್ಲಿ ಹಾಗೆ. ಇಲ್ಲಿ ಅಂದರೆ ಒಳಗಡೆ ಬರಲ್ಲ, ಮೀನೊಂದು ಹಾಕುವಾಗ ಬರ್ತಾರೆ ಹಾಗೆ, ಒಂದು ಸ್ವಲ್ಪ ಕೂಲ್ ಆಗಲಂತ ಹಾಗೆ. ಇಲ್ಲಾದರೆ ಇದ್ರದ್ದು ಕೆಲಸದವ್ರು ಬೇರೆ ಇದ್ದಾರೆ, ಈ ಮೀನಿಗೆ ಐಸ್ ಸೆಟ್ಟಿಂಗ್ ಮಾಡುವವರು. ಹೋಗ್ಬೇಕು ಅಂದ್ರೆ ಅದಕ್ಕೂ ಎಷ್ಟು ಡೀಸೆಲ್ ಕುಡಿಯುತ್ತೋ ಅದು. ಹೌದೌದು. ನಮಗೆ ಮೊದಲೆಲ್ಲ ಹೀಗೆ ಇರಲಿಲ್ಲ, ಒಂದು 10 ವರ್ಷ ಮುಂಚೆಲ್ಲ ಹೀಗೆ ಇರಲಿಲ್ಲ. ಮರದ ಬೋಟಲ್ಲಿ ಹೀಗೆ ಕುತ್ಕೊಂಡು ಹೋಗೋದು, ಹೀಗೆ ಮಾಡಿಕೊಂಡು. ಈಗೆಲ್ಲ ಅದಕ್ಕಿಂತ ಸ್ಪೆಷಲಿಸ್ಟ್ ಇದಾಗಿದೆ ಎಲ್ಲ. ಒಂದು 5-6 ವರ್ಷದಿಂದ ಈ ಥರ ಒಂದು ಬೋಟಿಗೆ ಬೆಲೆ ಏನಾಗುತ್ತೆ? ಈಗ ಇದು ಮಾಡೋದಾದರೆ 2.5 ಕೋಟಿ ಬೇಕು. 2.5 ಕೋಟಿ? ಹೌದು, ಹೊಸತ್ತು ರೆಡಿ ಮಾಡೋದಾದರೆ. ಖಾಲಿ ಬಾಡಿ ಸೆಟ್ ಮಾಡಲಿಕ್ಕೆ 1 ಕೋಟಿ ರೂಪಾಯಿ ಬೇಕಾಗ್ತದೆ. ಶೀಟ್, ಆ್ಯಂಗ್ಲರ್ ಅದೆಲ್ಲ ತರುವಾಗ ಸ್ಟೋರೇಜ್ ಬೇರೆ. ನೀನು ಪುನಃ ಖಾಲಿ ಕಬ್ಬಿಂದು ಬಾಡಿ ಸೆಟ್ ಮಾಡಲಿಕ್ಕೆ 1 ಕೋಟಿ ರೂಪಾಯಿ ಬೇಕಾಗ್ತದೆ. ಅದು ಬ್ಯಾಂಕ್ ಲೋನು ಅದು ಇದೆಲ್ಲ ಮಾಡ್ತಾರೆ. ಮತ್ತು ಮೀನು ಸಿಕ್ಕಿದರೆ ಆಯಿತು, ಇಲ್ಲಾದರೆ ಸುಸೈಡ್. ಈ ಥರ ಎಲ್ಲ ಉಂಟು. ಬ್ಯಾಂಕಿಗೆ ಹಾಕಲಿಕ್ಕೆ ಹಣ ಸಿಕ್ಕಲಿಲ್ಲಾದರೆ ಸುಸೈಡ್ ಮಾಡೋದು, ಹಾಗೆ ಉಂಟು. ಮೀನು ಸಿಕ್ಕಿದ್ರೆ ಆಯ್ತು, ಇಲ್ಲಾದರೆ ಇಲ್ಲ. ಹೇಳೋದು ನಾವು ಹ್ಯಾಂಗರ್ ಕೊಲ್ಲಾಯಿ ಅಂದರೆ, ಈಗ ನಾವು ಒಂದು ಬೋಟು ಒಂದು ಸ್ಪಾಟಲ್ಲಿ ಇಟ್ಟಿದ್ರೆ ಇದನ್ನು ಹಾಕಿದರೆ ಅದೇ ಸ್ಪಾಟಲ್ಲಿ ಇರ್ತದೆ ಬೋಟ್, ಆಚೆ ಈಚೆ ಹೋಗಲ್ಲ. ಗಾಳಿ ಜೋರೆಲ್ಲ ಇದ್ದರೆ ಇದನ್ನು ಹಾಕ್ತೇವೆ. ಒಂದೊಂದು ಸಲ ಎಂತ ಆಗ್ತದೆ, ಇದು ವೆಯ್ಟ್ ಕಮ್ಮಿ ಆಗ್ತದೆ. ವೆಯ್ಟ್ ಕಮ್ಮಿ ಆದಮೇಲೆ ಬೋಟನ್ನು ಎಳ್ಕೊಂಡು ಹೋಗ್ತದೆ. ಇದಕ್ಕೆ 350-400 ಮಾರು ರೋಪ್ ಬಿಡ್ತೇವೆ ನಾವು ಕೆಳಗಡೆ. ಹೌದು, ಅಂದರೆ ಸಾಧಾರಣ ಮೀಟರ್ ಹೇಳೋದಾದರೆ 400-500 ಮೀಟ್ರ್. ಹೌದು, ಅಷ್ಟು ರೋಪ್ ಬಿಡ್ತೇವೆ. ಹೌದೌದು. ಹಾಂ, ಹೋಯ್ತು, ಕಟ್ಟಾದರೆ ಹೋಯ್ತು, ಹಾಗೆಲ್ಲ ಉಂಟು. ಹೌದು, ತುಂಬ ಸಲ ಕಟ್ಟಾಗಿದೆ. ರೋಪು ಎಲ್ಲ ಹೋಗ್ತದೆ, ತುಂಬ ಲಾಸ್ ಆಗ್ತದೆ ಹೀಗೆಲ್ಲ. ಅಲ್ಲಿ ಆರ್ಯಮ್ಯಾನ್ ಅಂತ ಹೇಳಿದೆಲ್ಲ ಮೀನು ನೋಡುವವರು. ಈ ಟೈಮಲ್ಲಿ ಕುತ್ಕೊಳ್ಳಲ್ಲ, ಸೀಸನ್ ಫಸ್ಟಲ್ಲಿ ಕುತ್ಕೊಳ್ತಾರೆ. ಒಂದು 4 ಜನ ಕುತ್ಕೊಳ್ತಾರೆ ಮೀನು ನೋಡೋಕ್ಕೆ. ದೂರದಲ್ಲಿ ತೆಪ್ಪ ಇದ್ದರೆ ಅದನ್ನು ನಾವು ನಮ್ಮ ಮೀನು ಹಿಡಿಯೋರಿಗೆ ಮಾತ್ರ ಗೊತ್ತಿರೋದು ತೆಪ್ಪ ಅಂತ. ಕೆಲವರಿಗೆ ಗೊತ್ತಿರೋದಿಲ್ಲ ತೆಪ್ಪ ಅಂದರೆ ಯಾವುದು ಅಂತ ಕೇಳ್ತಾರೆ. ಆ ಥರ ತೆಪ್ಪ ಅಂದರೆ ಒಂಥರ ಗಾಳಿ ಥರ ಇರ್ತದೆ ಮೀನು, ದೂರದಲ್ಲಿ ಬಳೆ ಎಲ್ಲ ಹಾಕ್ಕೊಂಡು ಹೋಗಲಿಕ್ಕೆ. ಹಾಗೆ ಸಣ್ಣಲ್ಲ, ದೊಡ್ಡದು ಇರ್ತದೆ, ಸಣ್ಣದು ಇರ್ತದೆ. ಆವಾಗ ಲಾಂಗ್ ಇದ್ದರೆ ನಮಗೆ ಗೊತ್ತಾಗ್ತದೆ ಅಲ್ಲಿ ತೆಪ್ಪ ಉಂಟಂತ. ಹಾಗೆ ಮೇಲೆ ಕಡೆ ನಿಂತಿದ್ರೆ ಇದು ಈ ರೋಪ್ಗೆ 5.5 ಲಕ್ಷ ರೂಪಾಯಿ ಆಗ್ತದೆ. ಒಂದು ಬಂಡಲ್ಗೆ 5.5 ಲಕ್ಷ ಒಂದು ಬಂಡಲ್ ರೋಪ್ಗೆ. ಇದರಲ್ಲಿ ಸಾಧಾರಣ ಒಂದು 780 ಮಾರು ಅಂತ ಹೇಳ್ತೇವೆ ನಾವು. ಹೌದೌದು, ನಮ್ಮದು ಮಾರು ಲೆಕ್ಕ. ಹೌದೌದು, ಬಲೆ ಇದರಲ್ಲಿ ಎಳೆಯೋದಲ್ಲ, ಬಲೆ ಹೊಡೆದಾದ್ಮೇಲೆ ಇದರಲ್ಲಿ ಸೆಟ್ಟಿಂಗ್ ಮಾಡೋದು. ಈ ವಿಂಚಿ ಕೊಟ್ಟಿದ ಮೇಲೆ ಬರೋದಿಲ್ಲ, ರಿಂಗ್ ಒಳಗಡೆ ರೋಪ್ ಇದೆಯಲ್ಲ ಅದೆಲ್ಲ ಸೆಟ್ಟಾಗಿ ಬರ್ತದೆ. ನಾವು ಹೀಗೆ ತೆಗಿತೇವಲ್ಲ ಆ ಥರ. ಹಾಂ, ಹಾಗೆ ಸೆಟ್ ಆದಮೇಲೆ ಇದನ್ನು ರೋಪನ್ನು ಇದಕ್ಕೆ ಇದು ಮಾಡಿ ಮತ್ತೆ ಬಲೆಯನ್ನು ಎಲ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಹಾಗೆ ಮೇಲೆ ಕಡೆ ಎಲ್ಲ ಮಲಗ್ತಾರೆ, ಮತ್ತು ಕೆಳಗಡೆ ಮತ್ತು ಇಂಜಿನ್ ರೂಮಲ್ಲಿ ಸಹ ಸ್ವಲ್ಪ ಜಾಗ ಇದೆ. ಚಳಿ ಆದರೆ ಇಂಜಿನ್ ರೂಮ್ ಹೋಗ್ತಾರೆ. ಇದು ನಮ್ಮ ಬಲೆ ಒಡೆದಾದ್ಮೇಲೆ ರೋಪನ್ನು ಹೀಗೆ ಮಾಡಿ ಸೆಟ್ಟಿಂಗ್ ಮಾಡೋದು. ಸೆಟ್ಟಿಂಗ್ ಮಾಡಿದ ಮೇಲೆ ಬಲೆ ಸೆಟ್ ಆಗ್ತದೆ. ಆಮೇಲೆ ಕೈಯಲ್ಲಿ ಎಳೆಯೋದು. ಹಾಗೆ ಇದು ವಿಂಚಿ ಅಂತ, ಇದಕ್ಕೆ ವಿಂಚಿ. ಹೌದೌದು, ಇದೆಲ್ಲ ಬಲೆ. ಹಾಂ, ಅದು ರಿಂಗ್ ಅಂತ. ಬಲೆ ಸೆಟ್ ಮಾಡುವಾಗ ರೌಂಡ್ ಹೊಡಿತೇವೆ ನಾವು. ಹೊಡೆದಾದ್ಮೇಲೆ ಅದು ಒಂದೇ ಥರ ಸೆಟ್ ಆಗ್ತದೆ. ಹೀಗೆ
ಸಟ್ಟ ಆದಮೇಲೆ ಮೀನೆಲ್ಲ ಆದರೆ ಇದಾಗ್ತದೆ. ಹಾಂ, ಈ ಕಡೆಯಿಂದ ಹೋಗುವ. ಟೂನಾ ಮೀನಲ್ಲ? ಹೌದೌದು, ಅದು ಟೂನಾ ಫಿಶ್. ಇವರು ನಮ್ಮ ಅವರು ನಮ್ಮ ಇವರ ಕ್ಯಾಪ್ಟನ್ ಇದ್ದಾರೆ ನೋಡಿ. ಇವರು ನಮ್ಮ ಕ್ಯಾಪ್ಟನ್. ನೋಡಿದ್ರೆ ಇವರು ಹೌದೌದು, ಇವರ ಡ್ರೈವರ್. ಮತ್ತೊಂದು ಡ್ರೈವರ್ ಅವರು. ಹಾಂ, 2 ಸಹ ಡ್ರೈವರ್ನವರು. ಹೌದೌದು, ಅದು ಹೈಡ್ರಾಲಿಕ್ ಸ್ಟೀರಿಂಗ್. ಹೌದೌದು, ನೀವು ಎಲ್ಲಿಗೆ ತಿರುಗಿಸ್ತೀರಿ ಅಲ್ಲಿಗೆ ಬರ್ತದೆ. ಹೌದು, ಈಗ ನೀವು ಹೌದೌದು ಹೈಡ್ರಾಲಿಕ್ ಸ್ಟೀರಿಂಗ್, GPS, ವೈರ್ಲೆಸ್, ಫಿಶ್ ಪಾಯಿಂಟ್ರ್. ಹೌದೌದು ಹೌದೌದು, ಅದು ಆಚೆ ಕಡೆ. ಇದು ಬೇರೆ ಬೋಟ್ನವ್ರ ಹತ್ರ ಮಾತಾಡೋದಾದ್ರೆ ಮಾತಾಡ್ಬೋದು. ಹೌದೌದು, ಅದನ್ನು ಹೊತ್ಕೊಂಡು ಮಾತಾಡೋದು ಹಾಗೆ. ಹೌದೌದು, ಚಾಲಲ್ಲಿದೆ. ಹೌದೌದು, ಸೌಂಡ್ ಇಲ್ಲ. ಇದಕ್ಕೆ 501. ಹೌದು, ವೈಚೈ ಇಂಜಿನ್, ವೈಚೈ ಇದರಲ್ಲಿ ಇರೋದು. ಹಾಂ, ಇಲ್ಲಿ ಇವರೊಂದು 4 ಜನ ಮಲಗ್ತಾರೆ. ಮತ್ತು ಮೇಲೆಗಡೆ ಮಲಗ್ತಾರೆ. ಮತ್ತು ಚಳಿ ಆಗಿದ್ರೆ ಇಂಜಿನ್ ರೂಮ್ಗೆ ಹೋಗ್ತಾರೆ ಸ್ವಲ್ಪ ಜನ. ಅಲ್ಲ ಚಳಿ ಇಂಜಿನ್ ರೂಮಲ್ಲಿ ಅಂದರೆ ಸ್ವಲ್ಪ ಬಿಸಿ ಇರ್ತದೆ, ಈ ಇಂಜಿನ್ ಗರಂ ಆಗ್ತದೆ, ಒಳಗೆ ಹೋಗ್ತಾರೆ ತುಂಬ ಜನ. ಇವರೆಲ್ಲ ಮೇಲೆ ಮಲಗ್ತಾರೆ ಹಾಗೆ. ಚೆನ್ನಾಗಿದೆ ರೂಮ್ ಇದು. ಹೌದೌದು, ಇಷ್ಟರಲ್ಲೇ ಕಾಣಿಸೋದು ಬೋಟ್. ಹೌದೌದು, ಮುಂದೆ ಏನಿದೆ ಹೌದಾ? ಇಷ್ಟರಲ್ಲೇ ನೋಡೋದಾ? ಹೌದೌದು, ಮುಂದೆ ಇರ್ತಾರೆ ಅನ್ಕೊಂಡಿದ್ದೆ. ಹೌದೌದು, ಬೋಟ್ಗೆ ಇದಕ್ಕೂ ತುಂಬಾ ಡಿಸ್ಟೆನ್ಸ್ ಇದೆ. ಹೌದು. ಮುಂದೆ ಡೀಸೆಲ್ ಪೆಟ್ರೋಲ್ ಹೆಂಗೆ ಡೀಸೆಲ್ ನಾವು ಒಂದ್ಸಲ ಹೋಗಿ ಬರುವಾಗ ಒಂದು 5 ದಿವಸ ಮಾಡೋದಾದ್ರೆ ಒಂದು 3,500 ಲೀಟರ್ ಡೀಸೆಲ್ ಹೋಗ್ತದೆ. ತುಂಬ ಲಾಂಗ್ ಹೋಗಿದ್ರೆ, ಕೇರಳ ತನಕ ಹೋಗಿದ್ರೆ. ಒಂದ್ಸಲ ಇಲ್ಲಿಂದ ಬಿಟ್ರೆ ಎಷ್ಟು ದೂರ ಹೋಗ್ತಾರೆ ಇವರು? ಕೇರಳ ಅಲ್ಲಿವರೆಗೂ ಹೌದು, ಬಾರ್ಡರ್ ತನಕ ಹೋಗಿ ಬರ್ತಾರೆ. ಈಗ ಈಚೆ ಇಲ್ಲಿಂದ ಕಾರವಾರ ತನಕ. ಒಂದ್ಸಲ ಹೋಗಿ 3,000 ಡೀಸೆಲ್. ಹೌದೌದು, ಮತ್ತೆ ಈಗೆಲ್ಲ ಬೋಟ್ ಗುಜರಾತ್, ಗೋವಾದು ಆಚೆ ಈಚೆ ಬಾಂಬೆದು ಬೋಟ್ ಎಲ್ಲ ಬಂದು ಇಲ್ಲಿ ರಾಶಿ ಬಿದ್ದಿದೆ. ಹಾಗೆ ಸ್ವಲ್ಪ ಮೀನೆಲ್ಲ ಕಮ್ಮಿ ಆಗಿದೆ. ಜಾಸ್ತಿ ಆಗಿದೆ. ಹೌದೌದು, ರತ್ನಗಿರಿ. ಅಡುಗೆ ಎಲ್ಲ ಇದರಲ್ಲೇ ಮಾಡ್ಕೊಳ್ಳೋದಾ? ಹೌದೌದು, ಎಲ್ಲ ಬಲೆ 2 ಸೈಡ್ಸ್. ನೀವೀಗ ಇಂಜಿನ್ ರೂಮ್ಗೆ ಹೋಗೋಣ. ಇದು ಸಣ್ಣ ಇಂಜಿನ್, ಇದಕ್ಕಿಂತ ದೊಡ್ಡದುಂಟು. ಆದರೆ ನಾವು ಇದಕ್ಕಿಂತ ದೊಡ್ಡದು ಹಾಕ್ಲಿಕ್ಕೆ ಆಗೋದಿಲ್ಲ ಹಾಗೆ. ಇದು ಜನರೇಟರ್ ಅಂತ, ಲೈಟ್ ಎಂತಾದರೆ ನೀರಿದೆ ಅಂತ ಪ್ರಾಬ್ಲಮ್ ಆಗಿದ್ರೆ ಹಾಗೆ ಪಂಪ್ಗೆ ಒಂದು ಜನರೇಟರ್ ಅಂತ ಬೇಕಿರ್ತದಲ್ಲ, ಹಾಗೆ ಜನರೇಟರ್ ಇದು. ಹೌದೌದು, ಲೈಟ್ ಯಾವುದಾದ್ರೆ ಹೌದೌದು. ಬೋಟ್ ಹೌದೌದು, ಫ್ಯಾನ್ ಇಲ್ಲಿ ಕಡೆ ಇದೆ, ಇದೇ ಕಡೆ. ಹಾಂ, ಆಮೇಲೆ ಅಲ್ಲಿ ನೋಡಿ ಜಾರ್ತದೆ. ಇದು 501. ಹೌದು ಹೌದು, ಹಾಗೆ ಮಲಗಲಿಕ್ಕೆಲ್ಲ ತುಂಬ ಒಂದು ಸ್ವಲ್ಪ ಜನ ಈಚೆ ಬರ್ತಾರೆ, ಅಲ್ಲೆಲ್ಲ ಮಲಗ್ತಾರೆ ಚಳಿಗಾಲದಲ್ಲಿ ಹಾಗೆ. 2 ವಾಟರ್, ಇದು ಹಿಂದೆ ಕಡೆದು ಡೀಸೆಲ್ ಟ್ಯಾಂಕ್ 2. ಮತ್ತು ಇಲ್ಲ ಅವರು ಹೌದೌದು, ಕ್ಯಾಪ್ಟನ್ ಮತ್ತು ಕೆಳಗೆ ಬಂದು ನೋಡ್ತಾ ಇರ್ತಾರೆ. ನಮ್ಮ ಕ್ಯಾಪ್ಟನ್ ಇದ್ದಾರೆ, ಅವರು ಇಲ್ಲಿ ಕೆಳಗೆಲ್ಲ ಬಂದು ನೋಡ್ತಾರೆ, ಬೆಲ್ಟ್ ಕಟ್ ಆಯಿತಾ, ನೀರು ಅದು ಇದೆಲ್ಲ ನೋಡ್ತಾ ಇರ್ತಾರೆ. ಹೌದೌದು, ಅದು ಅಂದರೆ ಸರ್ವಿಸ್ ಅಂದರೆ ಈ ಸೀಸನ್ ಎಂಡ್ ಆದಮೇಲೆ ನಾವು ಸರ್ವಿಸ್ ಮಾಡ್ತೇವಲ್ಲ, ಸೀಸನ್ ಎಂಡ್ ಆದಮೇಲೆ ಫುಲ್ ಸರ್ವಿಸ್ ಎಲ್ಲ ಮಾಡ್ತೇವೆ ಹಾಗೆ. ಹೌದೌದು, 10 ದಿವಸ 15 ದಿವಸದೆಲ್ಲ ರೇಷನ್ ಎಲ್ಲ ಫುಲ್ ಇರ್ತದೆ, ಏನು ತೊಂದರೆ ಇಲ್ಲ. ಮೊದಲೆಲ್ಲ ಈಗ ಇರಲಿಲ್ಲ, 5 ದಿವಸ 6 ದಿವಸ ಎಲ್ಲ ಹೋಗ್ತಿದ್ರು. ಈಗ 10 ದಿವಸ 12 ದಿವಸ ಎಲ್ಲ ಮಾಡ್ತಾರೆ. ಹೌದೌದು, ಎಲ್ಲ ಮೇಲೆ ಹೋಗ್ತೀರಾ ಕ್ಯಾಬಿನ್, ಅಲ್ಲಿ ಮಲಗು ಜನ ಎಲ್ಲ ಅಲ್ಲೇ ಮಲಗುದು ಜಾಸ್ತಿ. ಯಾವುದು? ಬ್ಲ್ಯಾಕ್ ವಾಟರ್, ಒಲೆ ನೋಡಿ. ಇದು ಮಲ್ವಾ ಕೋಣೆನಾ? ಹೌದು, ಇದು ಅವರು ಮೀನೆಲ್ಲ ಫ್ರೈ ಮಾಡಿ ಇಟ್ಟಿದ್ದಾರೆ ಊಟ ಮಾಡುವಾಗ ತಿನ್ನಲಿಕ್ಕೆ. ಇದು ಡ್ರೈ ಇದೆ? ಅಲ್ಲ, ಡ್ರೈ ಆಗಿದೆ, ಫ್ರೈ ಮಾಡಿಟ್ಟದ್ದು ಹಾಗೆ. ಇಲ್ಲಿ ಎಷ್ಟು ಜನ ಮಲ್ಕೊಂತಾರೆ? ಇಲ್ಲಿ ಒಂದು 20 ಜನ ಮಲಗ್ತಾರೆ.
ಒಂದು ಬೋಟ್ ಒಂದ್ಸರಿ ಹೋಗ್ಬೇಕಾದ್ರೆ ಒಂದು ಬೋಟಾಗ ಎಷ್ಟು ಜನ ಇರ್ತಾರೆ? 35-40 ಜನ ಇರ್ತಾರೆ. ಹೌದ್ರಾ? ಒಂದು 40 ಜನಕ್ಕೆ ಊಟ ಎಲ್ಲ ಎರಡು ಈ ಎಲ್ಲ ಇದರಲ್ಲಿ ಹಾಂ ಎಲ್ಲ ಇದೆ ಫೆಸಿಲಿಟಿ, ಏನು ತೊಂದರೆ ಇಲ್ಲ. ಟಾಯ್ಲೆಟ್ ಇದೆ, ಎಲ್ಲ ಇದೆ. ಹೌದೌದು. ಈ ಹುಡುಗರು ಕೆಲಸದವ್ರಿಗೆಲ್ಲ ಓನರ್ ನೋಡ್ಕೊಳ್ಳೋದು? ಇಲ್ಲ 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 ಓನರ್ ನೋಡ್ಕೊಳ್ತಾರೆ. ಮತ್ತೆ ನಡೆಸುವವರು ಅಂತ ಒಂದು 4 ಜನ ಇರ್ತಾರೆ. ಈಗ ಅಲ್ಲಿ ಕೆಳಗಡೆ ಇದ್ರಲ್ಲ ಕ್ಯಾಪ್ಟನ್ ಅವರು, ಅವ್ರು ನಡೆಸುವವರು. ಅವರಿಗೆ ನಾವು ಇಷ್ಟು ಪರ್ಸೆಂಟೇಜ್ ಅಂತ ಅವ್ರಿಗೆ ಕೊಡೋದು. ಅವರು ಜನ ಎಲ್ಲ ಅವರೇ ಮಾಡಬೇಕು. ಹೀಗೆಲ್ಲ ಇವರಿಗೆ ಸಂಬಳ ಎಷ್ಟು? ಸಂಬಳ ಅಂದರೆ ಹೇಳಲಿಕ್ಕೆ ಯಾವುದಿಲ್ಲ. ಒಂದು 5 ಲಕ್ಷ ಆದರೆ ಅವ್ರಿಗೊಂದು 3,500 ರೂಪಾಯಿ ಸಿಗ್ತದೆ. ಅದರಲ್ಲಿ ಡೀಸೆಲ್, ಐಸ್ ಅದೆಲ್ಲ ಖರ್ಚು ಹೋಗಬೇಕು. ಒಂದ್ಸಲಿ ಬೋಟ್ ಹೋದ್ರೆ 5 ಲಕ್ಷ ರೂಪಾಯಿ ಮಾಲ್ ಎತ್ಕೊಂಡು ಬರಬೇಕು ಅಂತ? ಹೌದೌದು. ಮಿನಿಮಮ್ 5 ಲಕ್ಷ 6 ಲಕ್ಷ ಬೇಕೇ ವರ್ಕೌಟ್ ಆಗಲ್ಲ. ಹಾಗೆ ತುಂಬ ಅಂದರೆ ಈಗ ಒಂದು 2-3 ವರ್ಷದಿಂದೆಲ್ಲ ತುಂಬ ಲಾಸ್ ಬರ್ತಾ ಉಂಟು ಪಾರ್ಟ್ಸ್. ಮತ್ತು ತುಂಬ ಬೋಟ್, ಫಿಶಿಂಗ್ ಬೋಟಿಗೆ ಈಗ ಮೀನೇ ಇಲ್ಲ. ಹೌದು, ಫಿಶಿಂಗ್ ಟ್ರಾಲ್ ಬೋಟ್ಗೆ ಮೀನೇ ಇಲ್ಲ. ಒಂದು ಫಸ್ಟ್ 2 ತಿಂಗಳು ಮೀನು ಆಗ್ತದೆ, ಆಮೇಲೆ ಏನೂ ಇರೋದಿಲ್ಲ. ನಾವು ಮಾಡಿದ ಖರ್ಚಿದ ಹಣ ಸಹ ಬರುವುದಿಲ್ಲ ಅದರಲ್ಲಿ. ತುಂಬ ಲಾಸ್. ಡೀಸೆಲ್ ಮತ್ತು ರೇಟ್ ಜಾಸ್ತಿ ಆಗಿದೆ. ಹಾಗೆ ಬೋಟೇ ಕಳಿಸ್ಲಿಕ್ಕೆ ಆಗುದಿಲ್ಲ, ಆ ಥರ ಆಗಿದೆ. ಮಂಗಳೂರಲ್ಲಿ ದಕ್ಕೆಯಲ್ಲಿ ಮಾತ್ರ ಸಿಗೋದು ಮೀನು, ಇಲ್ಲ ಹೊರಗಡೆ ಬೇರೆ ಎಲ್ಲ ನಡೆಸ್ತಾರೆ? ಇಲ್ಲ ಇಲ್ಲ ಇಲ್ಲ, ಧಕ್ಕೆಯಲ್ಲಿ ಮಾತ್ರ. ಇಲ್ಲಿಂದ ಮತ್ತೆ ಮಾರ್ಕೆಟಿಂಗ್ ಇದೆ. ಹೌದು, ಸ್ಟೇಟ್ ಬ್ಯಾಂಕ್ ಮಾರ್ಕೆಟ್, ಕಂಕನಾಡಿ ಮಾರ್ಕೆಟ್, ಜಪ್ ಮಾರ್ಕೆಟ್, ಹೀಗೆಲ್ಲ ಸ್ವಲ್ಪ ಹೆಂಗಸರೆಲ್ಲ ತಗೊಂಡೋಗಿ ಅಲ್ಲಿ ಮಾಡ್ತಾರೆ. ಹಾಗೆಲ್ಲ ಉಂಟು. ಹಾಗೆ ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ಮಾಹಿತಿ ತಿಳಿಸ್ಕೊಟ್ರಿ. ತುಂಬ ಧನ್ಯವಾದಗಳು. ಓಕೆ ಸರ್. ಇದು ನಾವಿದ್ದಿದ್ದ ಬೋಟ ಇವಾಗ ಹೊರಡ್ತಾ ಇದೆ. ಇನ್ನೆಷ್ಟು ದಿವಸ ಬಿಟ್ಟು ಬರೋದು? 4 ದಿನ ಬಿಟ್ಟು. ಸುದೇಶ್ ಅಣ್ಣ ಮತ್ತು ಟೀಮ್ಗೆ ಧನ್ಯವಾದ ತಿಳಿಸ್ತಾ ಮಾರ್ಕೆಟ್ನ ಹಾಗೆ ಒಂದು ರೌಂಡ್ ಹೊಡೆದಾಗ ಬೂತಾಯಿ ಎಷ್ಟು ಕೆಜಿ? 80 ರೂಪಾಯಿ ಬಾಂಗಡೆ. ಇದು 100. ಇದು ಪೂರ 200 ರೂಪಾಯಿ ಅಷ್ಟೇನಾ? ಎಲ್ಲ 100 ರೂಪಾಯಿನಾ? ಇದು ಇಷ್ಟಕ್ಕೂ 100 ರೂಪಾಯಿ ಬರೀ? ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಧಕ್ಕೆಯಲ್ಲಿ ನನಗಾದಷ್ಟು ಇನ್ಫಾರ್ಮೇಷನ್ನ, ಮಾಹಿತಿನ ನಾನು ನಿಮಗೆ ಕೊಟ್ಟಿದ್ದೀನಿ. ಮಂಗಳೂರಿನವರಾಗಿದ್ದರೆ ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನೀವು ಯಾವತ್ತಾದರೂ ಮಂಗಳೂರಿಗೆ ವಿಸಿಟ್ ಮಾಡಿದರೆ ಧಕ್ಕೆಗೆ ಜಸ್ಟ್ ಒಂದು ವಿಸಿಟ್ ಮಾಡಿ. ಆ ಮೀನು ಮಾರ್ಕೆಟ್ನ ನೀವು ನೋಡಲೇಬೇಕು, ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.